ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮೊಗಳಖೊಡ ಜಡ್ಗಾ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಕಲಬುರಗಿ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ಜಾನ್ಸನ್ ಘೋಡೆ ಅವರನ್ನ ನೇಮಿಸಿದ ನಂತರ ಮೊಟ್ಟ ಮೊದಲ ಬಾರಿಗೆ ಬೀದರ್ ಜಿಲ್ಲೆಗೆ ಬೀದರ್ಗೆ ಆಗಮಿಸಿದ ಜಡ್ಗಾ ಮಠದ ಪೂಜ್ಯರಿಗೆ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಕಲಬುರಗಿ ಆಡಳಿತ ಮಂಡಳಿ ನೂತನ ನಿರ್ದೇಶಕರಾದ ಜಾನ್ಸನ್ ಘೋಡೆ ಅವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರವನ್ನು ಶ್ರೀಗಳಿಗೆ ಸಮರ್ಪಿಸುವ ಮೂಲಕ ಶ್ರೀಗಳಿಗೆ ಹಾಕುವ ಮೂಲಕ ಸ್ವಾಗತ ಕೋರಿ ಜಾನ್ಸನ್ ಘೋಡೆ ಅವರು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡರು. ಈ ಕುರಿತಂತೆ ಶ್ರೀಗಳು ಮಾತನಾಡಿ, ಶ್ರೀಮಠದ ಕಾಯಕ ನಿಷ್ಠೆಯ ಶಿಷ್ಯರು ಜಾನ್ಸನ್ ಘೋಡೆ ಅವರಾಗಿದ್ದಾರೆ. ಶ್ರೀಮಠದ ಪ್ರಿಯ ಶಿಷ್ಯರು, ನಿಷ್ಠಾವಂತ ಸೇವಕರು ಇವರಾಗಿದ್ದು, ಇವರ ಈ ಒಂದು ಸೇವೆ ನಿಷ್ಠೆಯನ್ನು ಗುರುತಿಸಿ ಅವರಿಗೆ ಸಿದ್ಧಶ್ರೀ ಸೌಹಾರ್ದ ಸಹಕಾರ ನಿಯಮಿತ ಕಲಬುರಗಿ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ಸಭೆಯಲ್ಲಿ ನೇಮಿಸಲಾಗಿದೆ. ತೀರ್ಮಾನ ಕೂಡ ಕೈಗೊಳ್ಳಲಾಗಿದೆ. ಇವತ್ತು ಇವರು ಬಹಳ ಅಭಿಮಾನದಿಂದ ನನಗೆ ಸ್ವಾಗತ ಮಾಡಿದ್ದು, ಇವರಿಗೆ ನೀಡಿದ ಜವಾಬ್ದಾರಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಲಿ, ಜೊತೆಗೆ ಇವರಿಂದ ಬಹಳಷ್ಟು ಸಮಾಜಮುಖಿ ಕಾರ್ಯಗಳು ಆಗಲಿ ಎಂದು ಹಾರೈಸಿದರು. ಜೊತೆಗೆ ಇದೇ ವೇಳೆ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಕಲಬುರಗಿ ಆಡಳಿತ ಮಂಡಳಿಯ ನೂತನ ನಿರ್ದೇಶಕರಾಗಿ ನೇಮಕಗೊಂಡಿರುವ ಜಾನ್ಸನ್ ಘೋಡೆ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಜೋಪಟ್ಟೆ, ಸಂತೋಷ್ ಪಾಟೀಲ್, ಚಂದು ವಿಜಯಲಕ್ಷ್ಮಿ, ಸಚಿನ್ ಗಣಾಚಾರ್ಯ, ಚಂದ್ರಯ್ಯ ಸ್ವಾಮಿ, ಮುರಳೀಧರ್ ಎಕ್ಲಾರ್ಕರ್, ರಾಜ್ಕುಮಾರ್ ಮಾಳ್ಗೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಬೀದರ್ ನಗರದಲ್ಲಿ ನಮ್ಮ ಶ್ರೀಮಠದ ನೆಚ್ಚಿನ ಶಿಷ್ಯರು, ಶ್ರೀಮಠದ ಪರಮ ಭಕ್ತರಾದ ಜಾನ್ಸನ್ ಅವರು ಬಹಳ ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಿರುವಂಥ ಈ ಸಂದರ್ಭದಲ್ಲಿ ಕಳೆದ 5 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರುವಂಥ ಸಿದ್ಧಶ್ರೀ ಸೌಹಾರ್ದ ಸಂಸ್ಥೆಯ 2ನೇ ಬಾರಿಯ ಈ ಅವಧಿಯ ನಿರ್ದೇಶಕರಾಗಿ ಆಡಳಿತ ಮಂಡಳಿ ಅವರನ್ನು ಆಯ್ಕೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಶ್ರೀಮಠದ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸುವಂಥ ಜಾನ್ಸನ್ ಅವರು ಬಹಳ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥ ಶ್ರೀಮಠದ ನೆಚ್ಚಿನ ಶಿಷ್ಯರಾಗಿದ್ದಾರೆ. ಅವರು ಇಂಥ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದರೆ ಬಹುಶಃ ಸಂಸ್ಥೆ ಇನ್ನಿಷ್ಟು ತನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಅನ್ನುವಂಥ ಭಾವನೆಯಿಂದ ಅವರಿಗೆ ನಿರ್ದೇಶಕರಾಗಿ ನೇಮಕ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಇವತ್ತು ನಾನು ನಿರ್ದೇಶಕನಾದ ನಂತರ ಬೀದರಿಗೆ ಬರ್ತಾ ಇದ್ದಾರೆ. ನಾನು ಅದ್ಧೂರಿಯಾಗಿರುವಂಥ ಸ್ವಾಗತವನ್ನು ಮಾಡಬೇಕು ಅನ್ನುವಂಥ ಕಾರಣದಿಂದ ಬಹಳ ದೊಡ್ಡ ಹೂವಿನ ಮಾಲೆಯನ್ನು ಹಾಕುವುದರ ಮುಖಾಂತರ ತಮ್ಮ ಭಕ್ತಿ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಗುರುಗಳ ಆಶೀರ್ವಾದದ ಸುರಕ್ಷೆ ಸದಾವ ಕಾಲ ಇರಲಿ, ನೀಡಿರುವಂಥ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವಂಥ ಶಕ್ತಿ ಗುರುಗಳವರಿಗೆ ನೀಡಲಿ. ಜೊತೆಗೆ ಸಮಾಜಮುಖಿಯಾದಂಥ ಅನೇಕ ಕಾರ್ಯ ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಮಾಜಕ್ಕೆ ಅವರ ಕೊಡುಗೆಯನ್ನು ಸಮರ್ಪಣೆ ಆಗಲಿ. ಇವತ್ತು ತಮ್ಮ ಮೂಲಕ ಸಿದ್ಧಶ್ರೀ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥದ್ದು ಅವರಿಗೆ ಶ್ರೀಮಠದ ವತಿಯಿಂದ ಶುಭ ಆಶೀರ್ವಾದ ಮತ್ತು ಅಭಿನಂದನೆಗಳನ್ನು ಕೊಡ್ತೇನೆ. ನಮ್ಮ ದೇಶದಲ್ಲಿ ಬಹಳ ದಿವಸಗಳಿಂದ ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು, ಭಾರತೀಯ ಎಲ್ಲ ಹಿಂದೂ ಧರ್ಮದ ಜನರ ಒಂದು ಭಾವನೆ ಆಗಿರ್ತಕ್ಕಂಥದ್ದು. ಅದು ಭಗವಂತನ ಕೃಪೆಯಿಂದ ಬರುವಂಥ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾಯಿದೆ. ಆ ಒಂದು ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಎಲ್ಲರೂ ಅತ್ಯಂತ ಅಭಿಮಾನದಿಂದ ದೀಪೋತ್ಸವವನ್ನು ಮಾಡ್ತಕ್ಕಂಥದ್ದು, ರಾಮನ ವಿಗ್ರಹವನ್ನು ಮೆರವಣಿಗೆ ಮಾಡ್ತಕ್ಕಂಥದ್ದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆ ನಿಮಿತ್ತವಾಗಿ ನಾವು ಕೂಡ ನಮ್ಮ ಜಡ್ಗಾ ಮಹಾಮಠದಲ್ಲಿ 22ನೇ ತಾರೀಕು ರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಲಕ್ಷ ದೀಪೋತ್ಸವ ಮಾಡೋದರೊಂದಿಗೆ ನಾವೆಲ್ಲರೂ ಆ ರಾಮನಿಗೆ ಒಂದು ಗೌರವ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮವೂ ಕೂಡ
ಆಯೋಜನೆಯನ್ನು ಮಾಡಿದ್ದೇವೆ. ಹೀಗಾಗಿ ಭಾರತೀಯ ಎಲ್ಲ ಹಿಂದೂ ಧರ್ಮದ ಎಲ್ಲ ಜನರಿಗೆ ಇದೊಂದು ಸಂತಸದ ವಿಷಯ ಆಗಿರುವಂಥದ್ದು. ಆ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ. ಈ ಮೂಲಕ ಎಲ್ಲರೂ ಕೂಡ ಬರುವಂಥ 22ನೇ ತಾರೀಕು ಚಿಡ್ಗಾ ಮಠದಲ್ಲಿ ಲಕ್ಷ ದೀಪೋತ್ಸವ ಆಚರಣೆ ಆಗ್ತದೆ. ತಮ್ಮ ಮೂಲಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಭಕ್ತರು ಶ್ರೀಮಠದ ಪರಮ ಸದ್ಭಕ್ತರು ಅವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ. ರಾಮನ ಕೃಪೆಯಿಂದ ಈ ದೇಶಕ್ಕೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ತಮ್ಮ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಈಗ ಸಿದ್ಧಶ್ರೀ ಸಹೋದರ ಬ್ಯಾಂಕಿನ ನಾಮನಿರ್ದೇಶಕರಾಗಿ ನನಗೆ ಆಯ್ಕೆ ಮಾಡಿದ ಪರಮ ಪೂಜ್ಯ ಅಪ್ಪಾಜಿ ಪಾದಗಳಿಗೆ ಅನಂತ ನಮನಗಳು. ಇವತ್ತು ನಾನು ಡೈರೆಕ್ಟರ್ ಮಾಡಿದ ಬಾದು ಫಸ್ಟ್ ಟೈಮ್ ಏನಪ್ಪ ಅಂದ್ರೆ ಪರಮ ಪೂಜ್ಯ ಅಪ್ಪಾಜಿ ಅವರು ಬೀದರ್ ಜಿಲ್ಲೆಗೆ ಆಗಮಿಸಿದರು. ಅದರ ಸಲುವಾಗಿ ನನ್ನ ಪರವಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಅತಿ ವಿಜೃಂಭಣೆಯಿಂದ ಸ್ವಾಗತ ಮಾಡಿದ್ದೀನಿ. ಅದರ ಸಲಕ್ಕೆ ಈಗಾಗಲೇ ಪರಮ ಪೂಜ್ಯ ಅಪ್ಪಾಜಿಯವರು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ವಿಷಯನೂ ಹೇಳಿದ್ದಾರೆ. ಈಗ ನಾನೇನು ಹೆಚ್ಚಿಗೆ ಹೇಳೋದರಲ್ಲಿ ಇದೇ ಇಲ್ಲ. ಅದು ಕೂಡ ಅಪ್ಪಾಜಿಯವರು ಹೇಳಿದ್ದಾರೆ ನನ್ನ ಬಗ್ಗೆ ಏನಿದೆ ಏನಿಲ್ಲ ಅಂತ. ಇವತ್ತು ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಅಂದರೆ ಇವತ್ತು ನಾನು ಬೀದರ್ ಜಿಲ್ಲೆಯಲ್ಲಿ ಏನಾದರೂ ಇದ್ದೀನಿ, ಇವತ್ತು KPCC ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ಅಂದರೆ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ಆಶೀರ್ವಾದ ಹಾಗೂ ನಮ್ಮ ಈಶ್ವರ ಖಂಡ್ರೆ ಸಾಹೇಬರ ಆಶೀರ್ವಾದ, ರಹೀಮ್ ಖಾನ್ ಸಾಹೇಬರ ಆಶೀರ್ವಾದ. ಇವತ್ತು ನಾನು ಉನ್ನತ ಸ್ಥಾನಕ್ಕೆ ಬೆಳೆದಿದ್ದೆ. ಆ ಶ್ರೀಮಠ ನನಗೆ ಇನ್ನೂ ಉನ್ನತ ಸ್ಥಾನ ಆಶೀರ್ವಾದ ಮಾಡ್ತಾಯಿದೆ. ಇವತ್ತು ನಾನು ಏನಾದರೂ ಇವತ್ತು ಸಣ್ಣ ವ್ಯಕ್ತಿಯಿಂದ ಇವತ್ತು ಏನಾದರೂ ಅಪ್ಪಾಜಿ ಆಶೀರ್ವಾದದಿಂದ ಇವತ್ತು ಏನಾದರೂ ಬೆಳಿತೀನಿ ಅಂದರೆ ಅದು ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದದಿಂದ. ಇದು ಏನು ಭೀ ಸಲ್ತದೆ ಪರಮ ಪೂಜ್ಯ ಅಪ್ಪಾಜಿಯವ್ರ ಪಾದಕ್ಕೆ ಸಲ್ತದೆ.